ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಸಿಜೆ ರಾಯ್ ಆತ್ಮಹತ್ಯೆ ಅವರ ಕುಟುಂಬಕ್ಕೆ ಸಿಡಿಲು ಬಡಿದಂತಾಗಿದೆ. ಕುಟುಂಬದವರು ಆಸ್ಪತ್ರೆ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಸಿಜಿ ರಾಯ್ ಆತ್ಮಹತ್ಯೆ. ರಾಯ್ ಎದೆ ಸೀಳಿತ್ತು 6.35 mm ಬುಲೆಟ್. ಕಾನ್ಫಿಡೆಂಟ್ ಗ್ರೂಪ್ನ ಸಿಜಿ ರಾಯ್ ನಿನ್ನೆ ಆತ್ಮಹತ್ಯೆಗೆ ಶರಣಾದರು. ಐಟಿ ಅಧಿಕಾರಿಗಳು ರೇಡ್ ಮಾಡಿದ ಹೊತ್ತಲ್ಲೇ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಹಾಗಿದ್ರೆ ನಿನ್ನೆ ಏನಾಯಿತು ಎನ್ನುವುದನ್ನ ತೋರಿಸ್ತೀವಿ ನೋಡಿ. ಸಿಜಿ ರಾಯ್ ನಿನ್ನೆ 3 ಗಂಟೆಗೆ ಕಾನ್ಫಿಡೆಂಟ್ ಕಚೇರಿಗೆ ಬಂದರು. ಅದಾಗ್ಲೇ ಐಟಿ ಅಧಿಕಾರಿಗಳು ಕಚೇರಿಯಲ್ಲಿ ಬೀಡು ಬಿಟ್ಟಿದ್ರು. ಯಾವಾಗ ರಾಯ್ ಬಂದ್ರೋ ಆಗ ನೋಟಿಸ್ ಕೊಟ್ರು. ನೋಟಿಸ್ಗೆ ಸಹಿ ಮಾಡಿದ ರಾಯ್ ಸೀದಾ ರೂಮ್ಗೆ ತೆರಳಿದ್ದಾರೆ. ಯಾರೂ ಕೂಡ ಡಿಸ್ಟರ್ಬ್ ಮಾಡಬಾರದು ಅಂತ ಸೆಕ್ಯೂರಿಟಿಗೆ ಹೇಳಿದ್ದಾರೆ. ರಾಯ್ ಇದ್ದ ರೂಮ್ನಿಂದ 50 ಮೀಟರ್ ದೂರದಲ್ಲೇ ಐಟಿ ಪರಿಶೀಲನೆ ನಡೀತಾ ಇತ್ತು. ಆಗ 3 ಗಂಟೆ 16 ನಿಮಿಷಕ್ಕೆ ಸರಿಯಾಗಿ ರೂಮಿನಿಂದ ಗುಂಡಿನ ಶಬ್ದ ಕೇಳ್ತು. ರಾಯ್ ಚೇರ್ ಮೇಲೆ ಕುಳಿತ ಸ್ಥಿತಿಯಲ್ಲಿದ್ರು. 6.35 mm ಪಿಸ್ತೂಲ್ನಿಂದ ಗುಂಡು ಹಾರಿಸ್ಕೊಂಡ್ ಬಿಟ್ಟಿದ್ರು. ಈ ಪಿಸ್ತೂಲ್ ರಾಯ್ ಬಳಿಯಲ್ಲಿ 20 ವರ್ಷಗಳಿಂದ ಇತ್ತು. ಗುಂಡು ಹೋಗಿರುವ ಫೋರ್ಸ್ ಹೇಗಿದೆ ಅಂತಂದ್ರೆ ಬುಲೆಟ್ ಎದೆ ಸೀಳಿ ಬೆನ್ನಿನಲ್ಲಿ ಲಾಕ್ ಆಗಿದೆ. ಎಡಭಾಗದ ಮೂಲಕ ದೇಹ ಪ್ರವೇಶಿಸಿ ಬೆನ್ನಿನ ಬಲಭಾಗದಲ್ಲಿ ಸಿಲುಕೊಂಡಿದೆ. ಬದುಕಲೇಬಾರದು ಅಂತ ನಿರ್ಧರಿಸಿದ್ದ ರಾಯ್ ಗನ್ ಎದೆಯ ಮೇಲಿಟ್ಕೊಂಡು ಅತ್ಯಂತ ಸಮೀಪದಿಂದ ಗುಂಡು ಹಾರಿಸಿಕೊಂಡಿರೋದು ಪತ್ತೆಯಾಗಿದೆ. ಇನ್ನು ಬೋರಿಂಗ್ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಮರಣೋತ್ತರ ಪರೀಕ್ಷೆಗೂ ಮುನ್ನ ಮೃತದೇಹ ಸ್ಕ್ಯಾನಿಂಗ್ ಮಾಡಲಾಗಿದೆ. ಬುಲೆಟ್ ಎದೆಯ ಎಡಭಾಗಕ್ಕೆ ಹೋಗಿದೆ. ಅದು ಎಕ್ಸಿಟ್ ಆಗಿಲ್ಲ. ಸೊ ದೇಹದಲ್ಲೇ ಉಳ್ಕೊಂಡಿದ್ದು ಅವ್ರು ಬುಲೆಟ್ ತೆಗೆದಿದ್ದಾರೆ. 6.35 mm ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಹೃದಯ ಭಾಗಕ್ಕೆ ತಗಲಿದೆ ಮತ್ತು ಶ್ವಾಸಕೋಶ ಭಾಗಕ್ಕೆ ತಗಲಿದೆ. ಹೊಟ್ಟೆಯ ಒಂದು ಭಾಗಕ್ಕೆ ತಗುಲಿಕೊಂಡು ಹೋಗಿದೆ. ಡಯಾಫ್ರಮ್ಮು ಒಂದು ಪಂಚರ್ ಆಗಿದೆ. ಸೊ ಇನ್ಸ್ಟೆಂಟೇನಾಗಿ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅನ್ಕೊಳ್ತೀವಿ. ಸಿಜಿ ರಾಯ್ ಆತ್ಮಹತ್ಯೆಯಿಂದ ಆ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಸಿಜಿ ರಾಯ್ ಪತ್ನಿ ಹಾಗೂ ಮಕ್ಕಳು ಬೋರಿಂಗ್ ಆಸ್ಪತ್ರೆ ಎದುರು ಕಣ್ಣೀರಿಟ್ಟಿದ್ದಾರೆ. ಐಟಿ ಅಧಿಕಾರಿಗಳ ಒತ್ತಡವಿತ್ತು ಎಂದ ರಾಯ್ ಸಹೋದರ ಬಾಬು. ರಾಯ್ ಸಹೋದರ ವೈಟ್ ಗೋಲ್ಡ್ ಸಂಸ್ಥೆ ಮಾಲೀಕ ಬಾಬು ಶಾಕ್ಗೆ ಒಳಗಾಗಿದ್ದಾರೆ. ರಾಯ್ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುನ್ನ ಬಾಬುಗೆ ಕರೆ ಮಾಡಿದ್ರಂತೆ. ನನಗೆ ಐಟಿ ಅಧಿಕಾರಿಗಳ ಒತ್ತಡ ಇದೆ, ನೀನು ಬಾ ಅಂತ ಕರೆದಿದ್ರಂತೆ. ಸೋದರ ಬರೋ ಮುನ್ನವೇ ರಾಯ್ ಸಾವಿನ ಮನೆ ಸೇರಿರುವುದಕ್ಕೆ ಸಹೋದರ ದಿಗ್ಭ್ರಾಂತರಾಗಿದ್ದಾರೆ. ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ನೀನು ಯಾವಾಗ ವಾಪಸ್ ಬರ್ತೀಯಾ ಅಂದ್ರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವ್ರಿಲ್ಲ, ಹೋಗಿದ್ದಾರೆ. ಐಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು ಅವರು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನ್ ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ರಾಯ್ ಸೋದರ ಹೀಗೆ ಐಟಿ ಅಧಿಕಾರಿಗಳ ಒತ್ತಡದ ಬಗ್ಗೆ ಹೇಳ್ತಿದ್ದಾರೆ. ಇತ್ತ ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ಟಿಎ ಜೋಸೆಫ್ ಅಶೋಕ್ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಿನ್ನೆ ನಡೆದ ಘಟನೆ ಬಗ್ಗೆ ಉಲ್ಲೇಖ ಮಾಡಿ ಸಿಜಿ ರಾಯ್ ಅವರ ಸಾವಿನ ಸಂಬಂಧ ಸಂಪೂರ್ಣ ತನಿಖೆ ನಡೆಸುವಂತೆ ಕೇಳಿದ್ದಾರೆ. ನಾನು ಟಿಎ ಜೋಸೆಫ್, ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತೇನೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ರಾಯ್ ಸಿಜೆ ಅವರು ನನ್ನೊಂದಿಗೆ ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ನಮ್ಮ ಕಚೇರಿಗೆ ಬಂದರು. ಅವರು ಆದಾಯ ತೆರಿಗೆ ಇಲಾಖೆಗೆ ಹೇಳಿಕೆ ನೀಡಲು ಬಂದಿದ್ರು ಮತ್ತು ನಂತರ ತಮ್ಮ ಕ್ಯಾಬಿನ್ಗೆ ಹೋದ್ರು. ಸ್ವಲ್ಪ ಸಮಯದ ನಂತರ ಅವರು ತಮ್ಮ ತಾಯಿಯೊಂದಿಗೆ ಮಾತನಾಡಬೇಕು ಅಂತ ತಿಳಿಸಿದ್ರು. ಹಾಗಾಗಿ ನಾನು ಹೊರಗೆ ಬಂದೆ. ಸುಮಾರು 10 ನಿಮಿಷಗಳ ನಂತರ ನಾನು ಹಿಂತಿರುಗಿದಾಗ ರಾಯ್ ಸಿಜೆ ಅವರು ಯಾರನ್ನು ತಮ್ಮ ಕ್ಯಾಬಿನ್ ಒಳಗೆ ಬಿಡದಂತೆ ಸೂಚಿಸಿದ್ದಾರೆ ಎಂದು ಭದ್ರತಾ ಸಿಬ್ಬಂದಿ ನನಗೆ ತಿಳಿಸಿದ್ರು. 10 ನಿಮಿಷಗಳ ನಂತರ ನಾನು ಕ್ಯಾಬಿನ್ ಬಳಿಗೆ ಹೋಗಿ ಬಾಗಿಲು ತಟ್ಟಿದೆ. ಆದ್ರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಾಗಿಲು ಒಳಗಿನಿಂದ ಲಾಕ್ ಆಗಿರೋದು ನನಗೆ ಅರಿವಾಯಿತು. ನಂತರ ನಾವು ಬಾಗಿಲನ್ನು ಮುರಿದು ಒಳಗೆ ಹೋದೆವು. ಒಳಗೆ ಹೋದಾಗ ಡಾಕ್ಟರ್ ರಾಯ್ ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ರು ಮತ್ತು ಅವರ ಶರ್ಟ್ ಮೇಲೆ ರಕ್ತವಿತ್ತು. ಅವರ ದೇಹ ತಣ್ಣಗಾಗಿತ್ತು. ನಾವು ತಕ್ಷಣ ಆಂಬ್ಯುಲೆನ್ಸ್ ಕರೆಸಿದೆವು. ಆಂಬ್ಯುಲೆನ್ಸ್ ಜೊತೆಗೆ ಬಂದ ವೈದ್ಯಕೀಯ ಸಿಬ್ಬಂದಿ ಅವರ ನಾಡಿ ಮಿಡಿತ ಪರೀಕ್ಷಿಸಿದಾಗ ನಾಡಿ ಮಿಡಿತ ಇರಲಿಲ್ಲ. ಅವರನ್ನು ತಕ್ಷಣ ಬೆಂಗಳೂರಿನ HSR ಲೇಔಟ್ ನಲ್ಲಿರುವ ನಾರಾಯಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಯಲ್ಲಿ ಅವರನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲಿಸಲಾಯಿತು. ನಡೆದ ಘಟನೆಗಳ ಸರಣಿ ಹೀಗಿದೆ. ಯಾವ ಒತ್ತಡವೂ ಅವರನ್ನ ಇಂತಹ ತೀವ್ರ ಹೆಜ್ಜೆ ತೆಗೆದುಕೊಳ್ಳುವಂತೆ ಮಾಡಿರಬಹುದು ಎಂಬ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ನಾನು ಬಯಸುತ್ತೇನೆ. ದಯವಿಟ್ಟು ಈ ವಿಷಯವನ್ನು ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ. ಪೊಲೀಸರು ಈ ಬಗ್ಗೆ ಅನುಮಾನಾಸ್ಪದ ಸಾವು ಕೇಸ್ ದಾಖಲಿಸಿಕೊಂಡಿದ್ದಾರೆ.
ರಾಜ್ಯ ಸರ್ಕಾರ ಕೂಡ ಮತ್ತೊಂದು ಕಡೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ರಿಂದ ಡಿಜಿಐಜಿಪಿ ಸಲೀಂ ಮಾಹಿತಿ ಪಡೆದಿದ್ದಾರೆ. ಪ್ರಕರಣದ ತನಿಖೆ ಬಹುತೇಕ ಸಿಐಡಿಗೆ ವರ್ಗಾವಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಈ ಮಧ್ಯೆ ಪೊಲೀಸರು ಸಿಜೆ ರಾಯ್ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಸಿಜೆ ರಾಯ್ ಕರೆ ಮಾಹಿತಿ ಕೊಡುವಂತೆ ಪ್ರೊವೈಡರ್ ಕಂಪನಿಗೆ ಪತ್ರ ಬರೆದಿದ್ದಾರೆ. ಕಳೆದ 3 ತಿಂಗಳಿನಿಂದ ಸಿಜೆ ರಾಯ್ ಚಟುವಟಿಕೆಗಳ ಬಗ್ಗೆ ಪರಿಶೀಲನೆಗಿಳಿದಿದ್ರು. ಸಾಲದ್ದಕ್ಕೆ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಕಮಿಷನರ್ ವಂಶೀಕೃಷ್ಣ ಹಾಗೂ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ನೇತೃತ್ವದಲ್ಲಿ ಅಶೋಕ್ ನಗರ ಠಾಣೆಯಲ್ಲಿ ರಾಯ್ ಸಹೋದರ ಮತ್ತು ಪುತ್ರನ ವಿಚಾರಣೆ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಎಫ್ಎಸ್ಎಲ್ ತಂಡ ರಾಯ್ ಕಚೇರಿಯಲ್ಲೇ ಬೀಡು ಬಿಟ್ಟಿದೆ. ಲ್ಯಾಂಗ್ಫೋರ್ಡ್ ಟೌನ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಜ್ವಲ್, ಶಿವಪ್ರಸಾದ್ ಜೊತೆ ರಾಚಪ್ಪ, ಟಿವಿ9 ಬೆಂಗಳೂರು.